ಯಾರು ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ಲೇಟೆಸ್ಟ್ ಒಂದು ಅಪ್ಡೇಟ್ ಬಂದಿದೆ. ಮತ್ತೆ ಇದ್ರ ಜೊತೆಗೆ ಈ ಒಂದು ಕೆಲಸ ಕಡ್ಡಾಯವಾಗಿ ನೀವು ಮಾಡಲೇಬೇಕಾಗುತ್ತೆ, ಇಲ್ಲ ನಿಮ್ಮ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಏನ್ ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ, ಏನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಬಂದಿದೆ, ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ, ಯಾಕಂದ್ರೆ ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದರಲ್ಲಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಕಾಲೇಜ್ ದೋಸ್ ಒಂದು ಕಾಲೇಜ್ ಪ್ರಾಡಕ್ಟ್ ಇದೆ. ಜಸ್ಟ್ ನಿಮ್ಮ ಸಿಟಿ ರ್ಯಾಂಕಿಂಗ್ ಎಷ್ಟು ಬರುತ್ತೆ ಅದನ್ನ ಎಂಟರ್ ಮಾಡಿ, ನಂತರ ನಿಮ್ಮ ಕ್ಯಾಟಗರಿ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಯಾವ್ದು ಬ್ರಾಂಚ್ ನಿಮ್ಗೆ ಸಿಗ್ಬಹುದು ಕೌನ್ಸಿಲಿಂಗ್ ಇಲ್ಲಿ ಚೆಕ್ ಮಾಡ್ಬೇಕಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಕೌನ್ಸಿಲಿಂಗ್ ನಿಮ್ಗೆ ಯಾವ್ದು ಕಾಲೇಜ್ ಸಿಗ್ಬಹುದು, ನಿಮ್ಮ ರ್ಯಾಂಕಿಂಗ್ ಅನ್ನು ತೋರಿಸುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ಯಾವುದೇ ತರದ ಚಾರ್ಜಸ್ ಇರಲ್ಲ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಗ್ಗೆ ಬರೋಣ. ಇಲ್ಲಿ ಫಸ್ಟ್ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಒಂದು ಅಪ್ಡೇಟ್ ಇದೆ. ಇಲ್ಲಿ ಕ್ಲಾಸ್ ಬಿ ಇಂದ ಝೆಡ್ ವರೆಗೆ ಯಾರು ಬಿಲಾಂಗ್ ಆಗಿರ್ತೀರಾ, ನಿಮ್ಗೆ ಆಗ್ಲೇ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಯಾರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳಕ್ ಆಗಿಲ್ಲ, ಸ್ಕಿಪ್ ಆಗಿದೆ ಮೇ 15ನೇ ತಾರೀಕು ಒಳಗಡೆ, ನೀವೆಲ್ಲರೂ ಕೂಡ ಮೇ 16ರಿಂದ 20ನೇ ತಾರೀಕು ಒಳಗಡೆ ಈ ಒಂದು ಕ್ಲಾಸ್ ಗೆ ಬಿಲಾಂಗ್ ಆಗಿರೋರು ಕೆ ಆಫೀಸ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಮತ್ತೆ ಸ್ಪೆಷಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಿಸ್ ಮಾಡ್ಕೊಂಡಿದ್ರೆ ನೀವು ಕೂಡ ಅಷ್ಟೇ 20ನೇ ತಾರೀಕು ಒಳಗಡೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಸರಿನಾ? ಇದು ಮೊದಲನೇ ಅಪ್ಡೇಟ್. ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ಯಾಟಗರಿಗೂ ಕೂಡ ಅಷ್ಟೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೇ 16ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಇರುತ್ತೆ. ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಇದು ಆಫ್ಲೈನ್ ಅಲ್ಲಿ ನಡೆಯುತ್ತೆ ಕೆ ಆಫೀಸ್ ಅಲ್ಲಿ. ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಏನ್ ಹೇಳಿದಲ್ಲ, ಈ 3 ಡಾಕ್ಯುಮೆಂಟ್ಸ್ ಕೂಡ ನೀವು ತಗೊಂಡು ಹೋಗ್ಬೇಕಾಗುತ್ತೆ. ಸರಿನಾ? ಮತ್ತೆ ಅಪಾಯಿಂಟ್ಮೆಂಟ್ ಲಿಂಕ್ ಕೂಡ ಇದೆ, ಅದನ್ನ ನೀವು ಬುಕ್ ಮಾಡ್ಕೊಂಡು ಈ ಒಂದು ಲಿಂಕ್ ನ ಯೂಸ್ ಮಾಡ್ಕೊಂಡು ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಿ. ನೆಕ್ಸ್ಟ್ ಮೇನ್ ಅಪ್ಡೇಟ್ ಬಗ್ಗೆ ಬರೋದಾದ್ರೆ, ಇಲ್ಲಿ ನಮ್ಮ ಚಾನಲ್ ನಿಮಗೆ ಆಗ್ಲೇ ಒಂದು 24 ಅವರ್ಸ್ ಮುಂಚೆನೆ ಒಂದು ವಿಡಿಯೋ ಮಾಡಿ ತಿಳಿಸಿದೆ. ಇಲ್ಲಿ ಕ್ಲಿಯರ್ ನೋಟಿಫಿಕೇಶನ್ ಬಿಡಕ್ಕಿಂತ ಮುಂಚೆನೆ ಅಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಟ್ಟಿದೆ. ನೀವು ಯಾವುದೇ ತರದ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ, ಫ್ರೆಶರ್ಸ್ ಡ್ರಾಪರ್ಸ್ ಅಂತ. ಸೇಮ್ ಅದೇ ರೀತಿ ಒಂದು ನೋಟಿಫಿಕೇಶನ್ ಬಂದಿದೆ. ಇಲ್ಲಿ ಯಾರು ಕರ್ನಾಟಕದಲ್ಲಿ ಸೆಕೆಂಡ್ ಪಿ ಸಿ ಎಕ್ಸಾಮ್ ನ ಬರ್ದಿರ್ತಾರೆ, CBSE ICSE ಯಾವುದೇ ಬೋರ್ಡ್ ಆಗಿರ್ಬೋದು, ಯಾರು ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ ಅಂತ ಟ್ವಿಟರ್ ಅಲ್ಲೂ ಕೂಡ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಮತ್ತೆ ಡ್ರಾಪರ್ ಸ್ಟೂಡೆಂಟ್ಸ್ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಇಂದಿನ ವರ್ಷಗಳಲ್ಲಿ ಪಾಸ್ ಆಗಿದ್ದರು ಅಂಕ ದಾಖಲಿಸುವುದು ಬೇಡ ಕರ್ನಾಟಕ ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ಸರಿನಾ? ಅದರಿಂದ ಮಾರ್ಕ್ಸ್ ಎಂಟ್ರಿ ಬಂದ್ಬಿಟ್ಟು ಇವಾಗ ಔಟ್ ಆಫ್ ಕರ್ನಾಟಕ ಯಾರು ಸೆಕೆಂಡ್ ಪಿ ಸಿ ಎಕ್ಸಾಮ್ ನ ಬರ್ದಿರ್ತಾರೆ ಅವ್ರಿಗೆ ಮಾತ್ರ ಮಾರ್ಕ್ಸ್ ಎಂಟ್ರಿ ಇರುತ್ತೆ, ಬೇರೆಯವ್ರಿಗೆ ಇರೋದಿಲ್ಲ. ಮತ್ತೆ ನೀವ್ ಯಾರ್ಯಾರು ಇವಾಗ ಮಾರ್ಕ್ಸ್ ಎಂಟ್ರಿ ಮಾಡೋ ಹಾಗಿಲ್ಲ ಅಂತ ಖುಷಿ ಆಗಿದ್ರ, ಆದ್ರೆ ಜಾಸ್ತಿ ಖುಷಿ ಬೇಡ. ಫಸ್ಟ್ ನಿಮ್ಮ CT ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಬಿಟ್ಟು 2ನೇ ಪೇಜಿಗೆ ಬನ್ನಿ. ಇಲ್ಲಿ ನಿಮ್ಮ PUC ಸ್ಟೂಡೆಂಟ್ ನಂಬರು ಮತ್ತೆ ಇಯರ್ ಆಫ್ ಪಾಸಿಂಗ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ನೋಡ್ಕೊಳ್ಳಿ. ಇಲ್ಲೇನಾದ್ರೂ ತಪ್ಪಾಗಿತ್ತು ಅಂದ್ರೆ ನಿಮ್ಮ ರಿಸಲ್ಟ್ ಬರೋದು CET ಇದು ಓಲ್ಡ್ ಆಗುತ್ತೆ. ಇದು ಕರೆಕ್ಟ್ ಆಗಿತ್ತು ಅಂದ್ರೆ ನೀವು ಏನು ಕೂಡ ತಲೆ ಕೆಡ್ಸ್ಕೊಬಿಡಿ. ಏನಾದ್ರು ರಾಂಗ್ ಆಗಿತ್ತು ಅಂದ್ರೆ ಕೀ ಆಫೀಸ್ಗೆ ಹೋಗ್ಬಿಟ್ಟು ಸರಿ ಮಾಡಿಸ್ಕೊ ಬನ್ನಿ. ಸರಿನಾ? ಇದೊಂದು ಎಲ್ಲರೂ ಕೂಡ ನೋಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೆ ಕಾಲೇಜ್ ಪ್ರಿಡಿಕ್ಟರ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.